ಥಿಂಗ್ಸ್ ವೆಂಟ್ ಆನ್. ಬಟ್ ನನಗೆ ಪವಿತ್ರ ಅವ್ರದ್ದು ದರ್ಶನ್ ಅವ್ರದ್ದು ವಿಚಾರ ಯಾವಾಗಲೂ ಏನೂ ಗೊತ್ತಿಲ್ಲ. ಈ ವಿಚಾರ ಬಂದಾದ ಮೇಲೆ ನಾನು ಅಂದ್ಕೊಂಡೆ ನನ್ನ ಪವಿ ಹಿಂಗೆ ಮಾಡ್ತಾಳ, ಸಾಧ್ಯನೇ ಇಲ್ಲ ಸರ್. ಅವಳಿಗೆ ಜಸ್ಟ್ ಮೈಂಡಲ್ಲಿ ಒಂದೇ ಮಾತು ಬರೋದು, ನಾನು ಮುಂದೆ ಹೋಗಬೇಕು. ಅವ್ಳು ನನಗೆ ಒಂದು ಮಾತು ಹೇಳಿದ್ದು, ಮದುವೆ ಆದು ಒಂದು 6 ತಿಂಗಳು 7 ತಿಂಗಳು ಆದಮೇಲೆ, ಓಕೆ ಸಂಜು ನಾನೊಂದು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತ. ಅವ್ರಿಗೆ ಫ್ಯಾಷನ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ತುಂಬ ಇಷ್ಟ. ಹೌದು ಹೌದು. ನೀವು ನನ್ನ ಬಟ್ಟೆಗಳು ಎಲ್ಲನೂ ಅವಳೇ ಶಾಪಿಂಗ್ ಮಾಡೋದು, ನನ್ನ ಹೇರ್ ಸ್ಟೈಲು ನಂದು ಎಲ್ಲ ಅವಳೇ ಇದು ಮಾಡೋದು. ಅನ್ಕೊಂಡೆ ಓಕೆ ಠೀಕ್ ಹೇ. ಆ್ಯಂಡ್ ಶಿ ಡಿಡ್ ಇಟ್, ಶಿ ಅಚೀವ್ಡ್ ಇಟ್ ಅಲ್ವಾ. ರೆಡ್ ಕಾರ್ಪೆಟ್ 777 ಇದೆ, ಅದು ಶಿ ಅಚೀವ್ಡ್ ಅಲ್ವಾ. ಸೊ ಲೈಫಲ್ಲಿ ಮುಂದೆ ಹೋದ್ಲಲ್ವಾ. ಕಷ್ಟ ಯಾರಿಗೆ ಬರಲ್ಲ ಸರ್. ಆ ಜರ್ನಿದಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ಅಪ್ ಆ್ಯಂಡ್ ಡೌನ್ಸ್ ಅಚೀವ್ ಮಾಡಿದ್ದಾಳೆ ಆ್ಯಂಡ್ ಶಿ ಗಾಟ್ ಹರ್ ಗೋಲ್. ಬಟ್ ಸಮಥಿಂಗ್ ವೆಂಟ್ ರಾಂಗ್, ಅವ್ರ ಹೆಸರು ಬಂದ್ಬಿಡ್ತು ದಿಸ್ ಮರ್ಡರ್ ಕೇಸಲ್ಲಿ. ಸೊ ನೀವು ಬಿಲೀವ್ ಮಾಡಲಿಲ್ಲ? ನಾನು ಮಾಡೋದು ಇಲ್ಲ. ಫಾಲೋ ಅಪ್ ಅಲ್ಲಿ ಇದ್ರ ಅದಾದಮೇಲೆ? ಹಾಂ, ಎವ್ರಿ ಡೇ ಸರ್, ಆಲ್ಮೋಸ್ಟ್ ಎವ್ರಿ ಡೇ. ಆಲ್ಮೋಸ್ಟ್ 6-7 ಡೇಸ್ ನನಗೆ ಟಿ ವಿ ಚಾನಲ್ ಅವ್ರು ಮಲ್ಕೊಡೋಕ್ಕೆ ಬಿಟ್ಟಿಲ್ಲ. ದಿಸ್ ಚಾನಲ್ ದ್ಯಾಟ್ ಚಾನಲ್ ದಿಸ್, ಇಲ್ಲೇ ಅಲ್ಲ ಸರ್, ಯು ಪಿದಲ್ಲಿನೂ. ಓಕೆ. ಯು ಪಿ ಚಾನಲ್ಸಲ್ಲಿನೂ ಸಂಜಯ್ ಸಿಂಗು ಫೋನ್ ಕರೋ, ಕಾಲ್ ಸಂಜಯ್ ಸಿಂಗ್. ನನ್ನ ನಂಬರ್ ಹೆಂಗೆ ಸಿಕ್ತೋ ನನಗೆ ಅರ್ಥ ಆಗ್ತಾ ಇಲ್ಲ. ಐ ನೆವರ್ ಯೂಸ್ ಟು ಶೇರ್ ಮೈ ನಂಬರ್ ಟು ಎನಿ ಒನ್. ಬಟ್ ಹೆಂಗೆ ಸಿಕ್ತೋ ಅವ್ರಿಗೆ ಅದು ದೇವ್ರಿಗೆ ಗೊತ್ತು. ಬಟ್ ಲೇಟರ್ ಐ ಸ್ಪೋಕ್ ಟು ಆಲ್ಮೋಸ್ಟ್ ಆಲ್ ದ ಚಾನಲ್ಸ್. ನಾನು ಎಲ್ಲರಿಗೂ ಒಂದೇ ಮಾತು ಹೇಳಿದೆ, ನೋಡಿ ಸರ್, ಕೊಲೆ ಮಾಡೋ ಅಂಥ ಹುಡುಗಿ ಪವಿತ್ರ ಗೌಡ ಅಲ್ಲ. ಏನೋ ಕೆಟ್ಟ ಟೈಮಲ್ಲಿ ಆದರೆ ಭಾವಿ ಆಗಿಬಿಟ್ಟಿದ್ದಾಳೆ ಅಷ್ಟೇ, ಬಿಟ್ಟರೆ ಮಾತ್ರ ಓಕೆ ಶಿ ಮೈಟ್ ಬಿ ದ ರೀಸನ್. ಓಕೆ. ಪಾಪ ಅವ್ರು ಯಾರೋ ತೀರೋಗಿದಾರಲ್ವಾ, ಅವ್ರ ಹೆಸರೇನು, ರೇಣುಕಾ ಸ್ವಾಮಿ ಅವರು. ಅವ್ರಿಗೆ ಹೆಂಡತಿ ಇದ್ದಾಳಲ್ವಾ. ಹೌದಲ್ವಾ. ಈಗ 1 ಮಂತ್ ಬ್ಯಾಕ್ ಗಂಡು ಮಗುನೂ ಆಗಿದೆ ಅಲ್ವಾ. ಅಂಥ ಮನುಷ್ಯ ಬೇರೆ ಹೆಣ್ಮಗುಗೆ ಕೆಟ್ಟದಾಗೆ ಮೆಸೇಜ್ ಮಾಡೋದು ಯಾಕೆ, ಕೆಟ್ಟದಾಗೆ ವಿಡಿಯೋಸ್ ಕಳ್ಸೋದು ಯಾಕೆ. ಮನೇಲಿ ಹೆಂಗಸರಿದ್ದಾರಲ್ವಾ, ಅವ್ರಿಗೂ ಅಪ್ಪ ಅಮ್ಮ ಇದೆ, ಅವ್ರಿಗೂ ಅಕ್ಕ ತಂಗಿ ಇದ್ದಾರಲ್ವಾ. ನೋಡಿ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕ ನೋಡ್ತಾ ಇದೆ, ನನಗೆ ಭಯ ಇಲ್ಲ. ನಾನು ಇಲ್ಲಿಂದ ಆಚೆ ಹೋದ್ರೇನು ಯಾರು ಏನು ಮಾಡಿದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂದರೆ ರೆಸ್ಪೆಕ್ಟ್ ಮಾಡಿ. ಹೆಣ್ಮಗು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಸ್ವಂತ ತಾಯಿಗೆ ರೆಸ್ಪೆಕ್ಟ್ ಮಾಡಿಲ್ಲ ನೀವು. ಅದು ಅರ್ಥ ಮಾಡ್ಕೊಳ್ಳಿ. ಅಂಥ ಮನುಷ್ಯ ಅವನಿಗೆ ಯಾಕೆ, ನನಗೆ ಕಷ್ಟ ಇಲ್ಲ ಅಂದರೆ ಸ್ವಂತ ಹೆಂಡತಿನ ಬಿಟ್ಬಿಟ್ಟು ಬೇರೆಯವ್ರಿಗೆ ಲೈಫಲ್ಲಿ ಯಾಕೆ ಇಂಟರ್ಫಿಯರ್ ಮಾಡಬೇಕು. ನಿಜ ನಿಜ ನಿಜ. ನಿನ್ನ ಮನೆ ನೋಡ್ಕೋಪ. ಅವ್ರ ಲೈಫ್ ಅವ್ರದ್ದು, ಅವ್ರು ಏನೋ ಮಾಡ್ಕೊತಾರೆ. ಯಾಕೆ ಬೇಕಿತ್ತು. ನೀನು ದರ್ಶನ್ ಫ್ಯಾನ್ ಇರ್ಬೋದು, ದರ್ಶನ್ ಫ್ಯಾನ್ ಆಗಿದ್ರೆ ಇಷ್ಟೆಲ್ಲ ತಪ್ಪಕ್ಕೆ ಕೆಲಸ ಮಾಡ್ತೀಯ ನೀನು. ಬೇರೆ ಹೆಣ್ಮಕ್ಳಿಗೆ ಇದು ಮಾಡ್ತೀಯಾ ಅಂದರೆ ನೀನು ದರ್ಶನ್ ಫ್ಯಾನೇ ಇಲ್ಲ.